ಪ್ರಿಯ ರಸಿಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆ ಬರೆಯೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ನನ್ನ ಹೆಸರು ಚಂದ್ರು. ಗೆಳೆಯರೆ, ಒಂದು ದಿನ ಗೋಪಿ ನನ್ನ ರೂಪ ಅಕ್ಕನ ಜೊತೆ ಅವರ ಕೊನೆಯಲ್ಲಿ ಗುಪ್ತವಾಗಿ ಮಾತಾಡ್ತಾ ಇದ್ದ. ಅದನ್ನು ಕೇಳಿಸ್ಕೊಂಡು ಆ ಸಮಯದಲ್ಲಿ ನಾನು ಕಿಟಕಿಯ ಹಿಂದೆ ಅಡಗಿ ಕುಳಿತು ಅವರನ್ನ ಇಣುಕಿ ನೋಡ್ತಾ ಇದ್ದೆ. ಗೋಪಿ ಅವನು ಅವಳನ್ನ ತಬ್ಬಿಕೊಂಡು ಬಾಯಿಗೆ ಬಾಯಿಟ್ಟು ಮುತ್ತನ್ನ ಕೊಡ್ತಾ ಇದ್ದ. ಕೈಗಳು, ಅವರ ಒಂದು ಕೈ ಅವಳ ಸೊಂಟವನ್ನ, ಇನ್ನೊಂದು ಕೈ ಎದೆಯನ್ನ ಮುಟ್ತಾ ಇತ್ತು. ಅವಳು ಅವನ ತಲೆಯ ಕೂದಲಲ್ಲಿ ಕೈಯಾಡಿಸುತ್ತಾ ಮಾದಕವಾಗಿ ಆ ಅಂತೇಳಿ ಮುಳುಗುತ್ತಾ ಇದ್ಲು. ಅವಕಾಶ ತಿಕ್ಕ ತಕ್ಷಣವೇ ನಾನು ನನ್ನ ಫೋನ್ ಕ್ಯಾಮರಾದಿಂದ ಅವರ ಕೆಲವೊಂದು ಫೋಟೋಗಳನ್ನು ತೆಗೆದುಕೊಂಡೆ ನನ್ನ ಮೊಬೈಲಲ್ಲಿ. ಪ್ರಿಯ ವೀಕ್ಷಕರೇ, ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನೇ ನೀಡಿ. ಗೋಪಿ ನಮ್ಮ ಪಕ್ಕದ ಮನೆಯಲ್ಲಿ ವಾಸ ಮಾಡುವಂತಹ ಒಬ್ಬ ಚಿತ್ರಕಾರ, ಯಂಗಾಗಿದ್ದ ಪೇಂಟರ್. ಅವನು ನಮ್ಮ ಅಕ್ಕನನ್ನ ಭೇಟಿಯಾಗೋದಕ್ಕೆ ಆಗಾಗ ಕದ್ದು ಮುಚ್ಚಿ ಬರ್ತಾ ಇದ್ದ. ಅವರ ಈ ರಹಸ್ಯ ಭೇಟಿಗಳ ರಹಸ್ಯ ನನಗೆ ಈಗ ತಿಳಿದು ಹೋಗಿತ್ತು. ಅದಕ್ಕಾಗಿಯೇ ಫೋಟೋಗಳನ್ನು ತೆಗೆದುಕೊಳ್ಳುವಾಗ ನಾನು ವಿಶೇಷ ಕಾಳಜಿ ವಹಿಸಿದೆ. ಫೋನನ್ನು ಸೈಲೆಂಟ್ನಲ್ಲಿ ಇಟ್ಟಿದ್ದೆ ಮತ್ತು ಕ್ಯಾಮರಾದ ಶಬ್ದವನ್ನ ಕೂಡ ಆಫ್ ಮಾಡಿದ್ದೆ. ಫ್ಲ್ಯಾಶ್ ಲೈಟ್ ಆಫ್ ಮಾಡಿದ್ದೆ. ಆ ಸಮಯದಲ್ಲಿ ನನ್ನ ಬಳಿ ಸ್ವಂತದ್ದು ಯಾವುದೇ ಒಳ್ಳೆಯ ಕ್ಯಾಮರಾ ಫೋನ್ ಇರಲಿಲ್ಲ. ಹಾಗಾಗಿ ನಾನು ನನ್ನ ಸ್ನೇಹಿತನಿಂದ, ನನ್ನ ಫ್ರೆಂಡಿಂದ ಫೋನನ್ನು ಸಹಾಯ ಪಡೆದಿದ್ದೆ. ಫೋಟೋಗಳನ್ನು ತೆಗೆದ ನಂತರ ನಾನು ಅವುಗಳನ್ನು ನನ್ನ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ಕಾಪಿ ಮಾಡಿಕೊಂಡೆ ಮತ್ತು ನನ್ನ ಸ್ನೇಹಿತನ ಫೋನ್ನಿಂದ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದೆ. ನಂತರ ನಾನು ಸ್ನೇಹಿತನಿಗೆ ಅವನ ಫೋನನ್ನು ವಾಪಸ್ ಕೊಟ್ಟೆ. ಇದಾದ ನಂತರ ನಾನು ಫೋಟೋ ಎಡಿಟಿಂಗ್ ಟೂಲನ್ನು ಬಳಸಿ ಫೋಟೋಗಳನ್ನು ಬ್ರೈಟ್ನೆಸ್ಸನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದೆ. ಯಾಕಂದರೆ ಕತ್ತಲು ರೂಮಲ್ಲಿತ್ತು, ಅಷ್ಟೊಂದು ಕ್ಲಿಯರಾಗಿ ಬಂದಿರಲಿಲ್ಲ. ಇದರಿಂದ ರೂಪ ಅಕ್ಕ ಮತ್ತು ಗೋಪಿಯ ಮುಖಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಶುರು ಮಾಡಿದ್ವು. ಅದರ ನಂತರ ನಾನು ಕಲರ್ ಪ್ರಿಂಟರ್ನಿಂದ ಆ ಫೋಟೋಗಳನ್ನು ಪ್ರಿಂಟ್ ಮಾಡಿಕೊಂಡೆ. ಈಗ ನನಗೆ ಸರಿಯಾದ ಸಮಯಕ್ಕಾಗಿ ಕಾಯೋದು ಮಾತ್ರ ಬಾಕಿ ಇತ್ತು. ಈ ಫೋಟೋಗಳನ್ನು ರೂಪ ಅಕ್ಕನ ಮುಂದೆ ತಂದು ಅವಳನ್ನು ಹೆದರಿಸಿ ನನ್ನ ಮಾತನ್ನ ಕೇಳುವಂತೆ ಒತ್ತಾಯಿಸುವುದು ನನ್ನ ಉದ್ದೇಶವಾಗಿತ್ತು. ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು. ನನ್ನ ಇಂಟೆನ್ಷನ್ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಇತ್ತು. ಗೋಪಿ ಊರಲ್ಲಿ ಇಲ್ಲದೆ ಇರುವಾಗ ಮತ್ತು ರೂಪ ಅಕ್ಕ ಮನೆಯಲ್ಲಿ ಏಕಾಂಗಿಯಾಗಿರುವ ಪರಿಸ್ಥಿತಿಗಾಗಿ ನಾನು ಕಾಯ್ತಾ ಇದ್ದೆ. ರೂಪ ಅಕ್ಕನಿಗೆ ಮೊದಲೇ ಸುಳಿವು ಸಿಕ್ಕರೆ ಅವರು ಗೋಪಿಗೆ ವಿಷಯ ತಿಳಿಸ್ತಾರೆ ಮತ್ತು ಇಬ್ರೂ ಸೇರಿ ನನ್ನಿಂದ ಈ ಫೋಟೋಗಳನ್ನು ತೆಗೆದು ಹಾಕೋದಕ್ಕೆ ಪ್ರಯತ್ನಿಸ್ತಾರೆ ಅನ್ನೋ ಭಯ ನನಗೆ ಇತ್ತು. ಆದ್ದರಿಂದ ಅವರಿಗೆ ನನ್ನ ಪ್ಲಾನ್ ಬಗ್ಗೆ, ನನ್ನ ಯೋಜನೆಯ ಬಗ್ಗೆ ಕಿಂಚಿತ್ತು ಸ್ವಲ್ಪನೂ ಅರಿವಾಗದಂತೆ ನಾನು ಪ್ರತಿಯೊಂದು ಹೆಜ್ಜೆಯನ್ನ ಯೋಚನೆ ಮಾಡಿ ಇಟ್ಟಿದ್ದೆ. ಎಲ್ಲ ಪ್ಲಾನ್ ಮಾಡಿದ್ದೆ ಕರೆಕ್ಟಾಗಿ. ಸುಮಾರು ಒಂದು 3 ತಿಂಗಳ ನಂತರ ಆ ಒಂದು ಸುಸಂದರ್ಭ ಬಂದೇ ಬಿಟ್ಟಿತು. ನಾನು ಕಾಯ್ತಾ ಇರೋ ಒಂದು ಟೈಮ್ ಬಂತು. ಗೋಪಿ 1 ವಾರ ತನ್ನ ಹಳ್ಳಿಗೆ ಹೋಗಿದ್ದ ಮತ್ತು ರೂಪ ಅಕ್ಕ ಮನೆಯಲ್ಲಿ ಒಬ್ಬರೇ ಇದ್ರು. ಆ ಸಮಯದಲ್ಲಿ ಅಮ್ಮ ಕೂಡ ಕೆಲವು ದಿನಗಳ ಕಾಲ ಹಳ್ಳಿಗೆ ಹೋಗ್ಬೇಕಾಗಿತ್ತು ಮತ್ತು ಅಪ್ಪ ತನ್ನ ಆಫೀಸ್ ಕೆಲಸದ ಮೇಲೆ ನಗರದಿಂದ ಹೊರಗೆ ಹೋಗಿದ್ರು. ಈಗ ಮನೆಯಲ್ಲಿ ನಾನು ಮತ್ತು ರೂಪ ಅಕ್ಕ ಮಾತ್ರ ಉಳಿದಿದ್ವಿ. ಇದಕ್ಕಿಂತ ಉತ್ತಮ ಅವಕಾಶ ಸಿಗೋದಿಲ್ಲ ಅಂಥೇಳಿ ನನಗನ್ನಿಸ್ತು ಮತ್ತು ನಾನು ಕೂಡಲೇ ನನ್ನ ಪ್ಲಾನ್ನ ಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲಾನ್ನ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಾನು ರೂಪ ಅಕ್ಕನಿಗೆ ಫೋಟೋಗಳನ್ನು ಒಂದು ಕವರಿನಲ್ಲಿ ಹಾಕಿ ಅದರ ಮೇಲೆ ಅವರ ಗಂಡನ ಹೆಸರನ್ನ ಬರೆದೆ. ಈ ಕವರ್ ಅಂಚೆ ಮೂಲಕ ಬಂದಂತೆ ನಾನು ನಾಟಕ ಆಡಿದೆ. ರೂಪ ಅಕ್ಕಂಗೆ ಆಲ್ರೆಡಿ ಮದುವೆ ಆಗಿತ್ತು. ಅವತ್ತು ನಾನು ಕಾಲೇಜ್ನಿಂದ ಹಿಂದಿರುಗಿದಾಗ ಕವರನ್ನ ಕೈಯಲ್ಲಿ ಹಿಡ್ಕೊಂಡು ಮನೆಗೆ ಬಂದೆ. ನಾನು ಸ್ಟ್ರೈಟ್ ಆಗಿ ಅಡುಗೆ ಮನೆಗೆ ಹೋಗಿ ಅಲ್ಲಿಂದ ರೂಪ ಅಕ್ಕನನ್ನ ಕರೆದೆ. ರೂಪ ಅಕ್ಕ ಅವರು ತಮ್ಮ ಕೋಣೆಯಿಂದ ಹೊರಬಂದ್ರು. ಆ ಸಮಯದಲ್ಲಿ ಅವರು ಹಸಿರು ಬಣ್ಣದ ಡ್ರೆಸ್ಸನ್ನು ಧರಿಸಿದ್ರು. ಅವರನ್ನ ನೋಡಿ ನನ್ನ ಹೃದಯ ಬಡಿತ ಸ್ವಲ್ಪ ವೇಗವಾಯಿತು. ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ನನಗೆ. ಆದರೆ ನಾನು ನನ್ನನ್ನು ಸಂಭಾಳಿಸ್ಕೊಂಡೆ, ಕಂಟ್ರೋಲ್ ಮಾಡಿಕೊಂಡೆ ಮತ್ತು ಕವರನ್ನ ಅವರ ಕೈಗೆ ನೀಡುತ್ತಾ ಹೀಗೆ ಹೇಳ್ದೆ, ಅಕ್ಕ, ಇದು ಹೊರಗೆ ಬಿದ್ದಿತ್ತು. ಬಹುಶಃ ಪೋಸ್ಟ್ ಮ್ಯಾನ್ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ರೂಪಾಕ ಸ್ವಲ್ಪ ಆಶ್ಚರ್ಯದಿಂದ ಆ ಕವರನ್ನ ಹಿಡ್ತಗೊಂಡು
ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಹತ್ತಿರದ ಕುರ್ಚಿಯ ಮೇಲೆ ಕುಳಿತು ಹೇಳ್ದೆ, ನೋಡಕ್ಕ, ಇದು ಯಾರ್ದಾಗಿರ್ಬೋದು? ಅವಳು ಉತ್ತರಿಸಲು, ಗೊತ್ತಿಲ್ಲ, ಅತ್ತೆ ಮನೆಯಿಂದಲಂತೂ ಇಂತಹದ್ದೇನೂ ಬರೋದಿಲ್ಲ ಅಂಥೇಳಿ ಅವರು ಕವರನ್ನು ಓಪನ್ ಮಾಡೋರು. ಒಳಗಿನ ಫೋಟೋಗಳನ್ನು ತೆಗೆದ್ರು. ಮೊದಲು ಫೋಟೋ ಮೇಲೆ ಅವರ ದೃಷ್ಟಿ ಬಿದ್ದ ತಕ್ಷಣ ಅವರ ಕಣ್ಣುಗಳು ಅಗಲವಾದವು ಮತ್ತು ಮುಖ ಚಿಕ್ಕದಾಗಿ ತಣ್ಣಗಾಗೋಯ್ತು. ಅವರ ಭಯದಿಂದ ನಡುಗೋದಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ಏನೂ ಮಾತನಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ನಾನು ಮೆಲ್ಲಗೆ ಕೇಳಿದೆ, ಏನಾಯ್ತಕ್ಕ? ಎಲ್ಲವೂ ಸರಿ ಇದೆ ಅಲ್ವೇ ಅಂತ ಕೇಳಿದೆ. ಅದಕ್ಕೆ ಅವರು ಬೆಚ್ಚಿ ಬಿದ್ದು ನನ್ನ ಕಡೆ ನೋಡಿ ದುಃಖಭರಿತ ಧ್ವನಿಯಲ್ಲಿ ಹೇಳಿದ್ರು, ಹೌದು ಹೌದು ಹೌದು. ನಂತರ ಮತ್ತೆ ಹೇಳಿದ್ರು, ಬಹುಶಃ ಇದು ಅವ್ರಿಗಾಗಿ ಬಂದಿರ್ಬೋದು, ನಾನು ಇದನ್ನು ಎತ್ತಿಡ್ತೇನೆ ಅಂತೇಳಿ ಹೇಳ್ತಾ ಅವಳು ಸ್ಪೀಡಾಗಿ ತನ್ನ ರೂಮ್ ಕಡೆಗೆ ಹೋದ್ಲು. ರೂಪಕ್ಕ ಹೋದ ನಂತರ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಈಗ ಮುಂದೆ ಏನಾಗಬಹುದು ಅಂತೇಳಿ ನಾನು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ರೂಪಕ್ಕ ಫೋಟೋಗಳನ್ನು ನೋಡಿದ್ರು ಮತ್ತು ಅವರ ಮುಖದಿಂದ ಅವರಿಗೆ ಒಂದು ದೊಡ್ಡ ಆಘಾತವಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಬಹುಶಃ ಅವರು ತಮ್ಮ ಭಾವನೆಗಳನ್ನು ನನ್ನಿಂದ ಅಡುಗಿಸುವುದಕ್ಕೆ ಕೋಣೆಗೆ ಓಡ್ ಹೋಗಿದ್ರು. ಇಲ್ಲಿ ಡೌಟ್ ಬಂದ್ಬಿಡುತ್ತೇನೋ ಅಂತ. ಆದರೆ ನಾನು ನನ್ನ ಯೋಜನೆಯನ್ನ ಪ್ಲಾನನ್ನು ಮುಂದುವರಿಸೋದಕ್ಕೆ ನಿರ್ಧರಿಸಿದ್ದೆ. ಈಗ ನಾನು ನನ್ನ ಉದ್ದೇಶವನ್ನು ಪೂರೈಸಬೇಕಾಗಿತ್ತು. ಆದ್ರೆ ಮುಂದೆ ಏನಾಗಲಿದೆ ಅನ್ನೋ ಒಂದು ಭಯ ಮತ್ತು ಕುತೂಹಲ ಎರಡೂ ನನ್ನ ಮನಸ್ಸಿನಲ್ಲಿದ್ವು. ನಂತರ ನಾನು ಆರಾಮಾಗಿ ಊಟ ಮಾಡಿ ನನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಮಲ್ಕೊಂಡೆ. ರೂಪಾಕ್ಕನಿಗೆ ತಮ್ಮನ್ನ ತಾವು ಸಂಭಾಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ನೀಡಬೇಕು ಅಂಥೇಳಿ ಯೋಚನೆ ಮಾಡಿದೆ. ಮುಂದಿನ ಒಂದು 3 ಗಂಟೆಗಳ ಕಾಲ ನಾನು ಮುಂದಿನ ಹೆಜ್ಜೆ ಏನು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಇದರ ನಂತರ ನಾನು ಎದ್ದು ರೂಪಾಕ್ಕನ ರೂಮಿನ ಬಾಗಿಲು ಹೋಗಿ ಮೆಲ್ಲನೆ ತಟ್ಟಿದೆ. ಒಳಗಿನಿಂದ ಅವರ ಧ್ವನಿ, ಏನು? ನಾನು ಹೇಳಿದೆ, ಬಾಗಿಲು ತೆರೀರಿ ಅಂತ. ಅವ್ರು ಕೇಳಿದ್ರು, ಯಾಕೆ? ನಾನು ಉತ್ತರಿಸಿದೆ, ನಾನು ನಿಮ್ಮೊಂದಿಗೆ ಸ್ವಲ್ಪ ಮಾತಾಡಬೇಕು. ಅವರು ಸ್ವಲ್ಪ ಸಿಟ್ಟಿನಿಂದ ಹೇಳಿದ್ರು, ಈಗ ನನ್ನನ್ನು ತೊಂದರೆ ಮಾಡಬೇಡ, ನಾನು ಸುಸ್ತಾಗಿದ್ದೇನೆ. ನಾನು ಮತ್ತೆ ಹೇಳಿದೆ, ಕೇವಲ 1 ನಿಮಿಷ ತೆಗೀರಿ ಅಂತ. ಸ್ವಲ್ಪ ಸಮಯದ ಮೌನದ ನಂತರ ಅವರು ಬಾಗಿಲನ್ನು ತೆರೆದು ನನ್ನನ್ನು ಒಳಗೆ ಬಿಟ್ಕೊಂಡ್ರು. ಅವರು ಹಾಸಿಗೆಯ ಮೇಲೆ ಕುಳಿತು ಒಂದು ಸುಸ್ತಾದ ಧ್ವನಿಯಲ್ಲಿ ಹೇಳಿದ್ರು, ಬೇಗ ಹೇಳು, ನನ್ನ ತಲೆ ಸಿಡಿತಾ ಇದೆ, ನನ್ನ ತಲೆ ನೋವ್ತಾ ಇದೆ, ನನಗೆ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು. ನಾನು ಕಾಳಜಿ ತೋರಿಸ್ತಾ ಕೇಳಿದೆ, ಅಕ್ಕ, ಆರೋಗ್ಯ ಸರಿ ಇಲ್ವೇ? ಅವ್ರ ಕೋಪದಿಂದ ಹೇಳಿದ್ರು, ನಾನು ಚೆನ್ನಾಗಿದ್ದೇನೆ, ಏನು ಹೇಳಬೇಕು ಅದನ್ನು ಬೇಗ ಹೇಳು. ನಾನು ಹೇಳಿದೆ, ನನ್ನ ಫೋನ್ನಲ್ಲಿ ಕೆಲವೊಂದು ಫೋಟೋಗಳಿವೆ, ಅವುಗಳನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಕೇಳಿದ ತಕ್ಷಣ ಅವರು ಎಚ್ಚೆತ್ಕೊಂಡ್ರು ಮತ್ತು ಹೇಳಿದ್ರು, ಯಾವ ಫೋಟೋಗಳು? ಮತ್ತು ನನಗೆ ಯಾಕೆ ತೋರಿಸ್ತಾ ಇದೆಯಾ, ನನಗೆ ಯಾಕೆ ತೋರಿಸ್ಬೇಕು ಅಂತ ಹೇಳಿದ್ರು. ನಾನು ಮೆಲ್ಲಗೆ ನಗುತ್ತಾ ಹೇಳಿದೆ, ಅರೆ ಮೊದಲು ನೋಡಿ, ನಿಮಗೆ ಇಷ್ಟವಾಗುತ್ತೆ. ಅವರು ತಣ್ಣನೆಯ ಧ್ವನಿಯಲ್ಲಿ ಹೇಳಿದ್ರು, ನನಗೆ ಏನನ್ನೂ ನೋಡಬೇಕಾಗಿಲ್ಲ, ನೀನು ಇಲ್ಲಿಂದ ಹೋಗು. ಆಗ ನಾನು ಗಂಭೀರವಾಗಿ ಹೇಳಿದೆ, ನೋಡದೇ ಇದ್ರೆ ನಂತರ ತೊಂದರೆಯಾಗುತ್ತೆ. ಈಗ ಅವರು ಗೊಂದಲಕ್ಕೀಡಾದರು ಮತ್ತು ಕೇಳಿದ್ರು, ನಿನ್ನ ಅರ್ಥವೇನು? ವಾಟ್ ಯು ಮೀನ್? ಸರಿ, ಬೇಗ ತೋರಿಸು. ನಾನು ಸ್ವಲ್ಪ ಉತ್ಸುಕನಾಗಿದ್ದೆ, ಆದರೆ ನರ್ವಸ್ ಕೂಡ ಆಗಿದ್ದೆ, ಮುಂದೇನಾಗುತ್ತೆ ಅಂತ. ನಾನು ಅವ್ರ ಹತ್ರ ಹೋಗಿದೆ, ಫೋನ್ ತೆಗೆದು ಗ್ಯಾಲರಿ ತೆಗೆದೆ. ರೂಪಾ ಅಕ್ಕ ಸ್ಕ್ರೀನ್ ಕಡೆ ಗಮನ ಬಿಟ್ಟು ನೋಡ್ತಾ ಇದ್ರು ಮೊಬೈಲ್. ಮೊದಲ ಫೋಟೋ ಅಮ್ಮ ಅಡುಗೆ ಮಾಡ್ತಿರೋದು ತೋರಿಸ್ದೆ. ಇದನ್ನು ನೋಡಿ ಅವರು ನಿರಾಳವಾದ್ರು, ಏನಿಲ್ಲ ಬಿಡು ಅಂತ, ಮತ್ತು ಫೋನನ್ನು ತಮ್ಮ ಕೈಗೆ ತೆಗೆದುಕೊಂಡ್ರು. ನಾನು ಹೇಳಿದೆ, ಮುಂದಿನ ಫೋಟೋಗಳನ್ನು ನೋಡಿ ತುಂಬ ಚೆನ್ನಾಗಿವೆ ಅಂತ. ಅವರು ಸ್ಕ್ರಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂದೆ ಅಮ್ಮ ಅಪ್ಪನ ಕೆಲವು ಸಾಮಾನ್ಯ ಫೋಟೋಗಳಿದ್ವು. ನಂತರ ರೂಪಾ ಅಕ್ಕ ಮತ್ತು ಗೋಪಿಯ ಕೆಲವು ಸಾಧಾರಣ ಫೋಟೋಗಳಿದ್ವು. ನಂತರ ಮುಂದಿನ ಫೋಟೋ ಬಂದ ತಕ್ಷಣ ಅದರಲ್ಲಿ ಅವರು ಮತ್ತು ಗೋಪಿ ಹತ್ತಿರ ನಿಂತಿದ್ರು. ಅವರ ಕಣ್ಣುಗಳು ಅರಳಿದ್ವು ಮತ್ತು ಅವರು ಗಾಬರಿಯಿಂದ ನನ್ನನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸನ್ನೆ ಮಾಡಿದೆ ಮುಂದಿನ ಫೋಟೋ ನೋಡೋದಕ್ಕೆ. ಮುಂದಿನ ಫೋಟೋದಲ್ಲಿ ಅವರು ಮತ್ತು ಗೋಪಿ ಪರಸ್ಪರ ತಬ್ಬಿಕೊಂಡಿದ್ರು. ಇದನ್ನು ನೋಡಿದ ಕೂಡಲೇ ಅವರು ಕೋಪದಿಂದ ನನ್ನ ಹತ್ತಿರ ಬಂದು ಹೇಳಿದ್ರು, ಬದ್ಮಾಶ್, ಈ ಫೋಟೋಗಳನ್ನು ಎಲ್ಲಿಂದ ತೆಗೆದೆ? ನಾನು ವೇಗವಾಗಿ ಅವರ ಕೈಯಿಂದ ಫೋನನ್ನು ಕಿತ್ಕೊಂಡೆ. ಅವರು ಫೋನನ್ನು ವಾಪಸ್ ಪಡೆಯೋದಕ್ಕೆ ಪ್ರಯತ್ನಿಸಿದ್ರು,
ಆದರೆ ನಾನು ಅದನ್ನು ನನ್ನ ಜೇಬಿಗೆ ಹಾಕ್ಕೊಂಡೆ. ಅವ್ರು ಸಿಟ್ಟಿನಿಂದ ಕಿರ್ಚಿದ್ರು. ಈ ಫೋಟೋಗಳನ್ನು ಎಲ್ಲಿಂದ ತಂದೆ? ಬೇಗ ಹೇಳು. ನಾನು ಶಾಂತವಾಗಿ ಹೇಳಿದೆ, ನಾನೇ ತೆಗೆದಿದ್ದೇನೆ. ಇದನ್ನು ಕೇಳಿ ಅವರು ಗಾಬರಿಯಾದರು ಮತ್ತು ಹೇಳಿದ್ರು, ಯಾವಾಗ, ಎಲ್ಲಿ, ಹೇಗೆ ಅಂತ. ನಾನು ಶಾಂತ ಧ್ವನಿಯಲ್ಲಿ ವಿವರಿಸಿದೆ, ನನಗೆ ನಿನ್ನ ಮತ್ತು ಗೋಪಿ ಬಗ್ಗೆ ಎಲ್ಲಾನೂ ತಿಳಿದಿದೆ, ಎಲ್ಲಾನೂ ಗೊತ್ತಿದೆ. ಈ ಫೋಟೋಗಳನ್ನು ನಾನು ನಮ್ಮ ರೂಮಿನ ಗೋಡಾಮಿನ ಕಿಟಕಿಯಿಂದ ತೆಗೆದಿದ್ದೇನೆ. ಇದನ್ನು ಕೇಳಿದ ತಕ್ಷಣ ಅವರಿಗೆ ಏನು ಮಾಡಬೇಕು ಅಂತ ತಿಳಿದೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಎಲ್ಲವೂ ಮುಗಿದು ಹೋಯಿತು, ನನ್ನ ಜೀವನ ಹಾಳಾಯಿತು ಅಂತ ಬಡಬಡಿಸುತ್ತಾ ಅವರು ಹಾಸಿಗೆ ಮೇಲೆ ಕುಸಿದು ತಲೆಯನ್ನು ತಲೆದಿರ್ಮಿನಲ್ಲಿ ಅಡಗಿಸಿ ಜೋರಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸುಮ್ಮನೆ ಹಾಸಿಗೆ ಅಂಚಿನಲ್ಲಿ ಕುಳಿತು ಅವರನ್ನು ನೋಡ್ತಾ ಇದ್ದೆ. ಅವರು ಅಲ್ಲಿಯೇ ಬಿದ್ದು ಬಿಕ್ಕಳಿಸ್ತಾ ಇದ್ರು. ಅವರ ಹಸಿರು ಗೌನ್ ಅವರ ದೇಹಕ್ಕೆ ಅಂಟುಕೊಂಡಿತ್ತು. ಇದರಿಂದ ಅವರ ಆಕೃತಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಅವರ ಅಳು ಸ್ವಲ್ಪ ಕಡಿಮೆಯಾದಾಗ ನಾನು ಅವರ ಹೆಗಲ ಮೇಲೆ ಕೈ ಹಾಕಿ ಹೇಳಿದೆ, ಅಕ್ಕ ಈಗ ಸಾಕು, ಎದ್ದೇಳಿ. ಆದರೆ ಅವರು ಅಳುತ್ತಲೇ ಇದ್ರು. ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ಹೇಳಿದೆ, ಅಕ್ಕ ನಾನು ಈ ಫೋಟೋಗಳನ್ನು ಯಾರಿಗೂ ತೋರಿಸೋದಿಲ್ಲ, ನನ್ನನ್ನು ನಂಬಿ. ಇದನ್ನು ಕೇಳಿ ಅವರು ಮೆಲ್ಲನೆ ತಲೆ ಎತ್ತಿ ನನ್ನ ಕಡೆ ನೋಡಿದ್ರು. ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನಾನು ಹೇಳಿದೆ, ನೀವು ಹೇಗಿದ್ದೀರೋ ಹಾಗೆಯೇ ನಾನು ನೋಡ್ತಾ ಇದ್ದೇನೆ. ಅವರು ಕೆರಳಿ ಹೇಳಿದ್ರು, ನಿನ್ನ ಅರ್ಥ ಏನು? ವಾಟ್ ಯು ಮೀನ್? ನಾನು ಹೇಳಿದೆ, ನೀವು ಗೋಪಿ ಜೊತೆ ಹೇಗಿರ್ತೀರೋ ಆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅವರು ಕೋಪ ಮಾಡಿಕೊಂಡು ಹೇಳಿದ್ರು, ನೀನು ನನ್ನೊಂದಿಗೆ ಇಂತಹ ಅಸಭ್ಯ ಮಾತುಗಳನ್ನು ಹೇಗೆ ಆಡೋದಕ್ಕೆ ಸಾಧ್ಯ? ನಾನು ನಿನ್ನ ಅಕ್ಕ. ನಾನು ಶಾಂತ ಸ್ವರದಲ್ಲಿ ಹೇಳಿದೆ, ಈ ಮಾತು ಸುಳ್ಳೇ. ಅವರು ಕಿರಿಕಿರಿಗೊಂಡು ಹೇಳಿದ್ರು, ಗೋಪಿ ಜೊತೆ ಇರೋದು ಬೇರೆ ವಿಷಯ, ಆದರೆ ನೀನು ನನ್ನ ತಮ್ಮ, ನೀನು ಹೀಗೆಲ್ಲ ಹೇಳಬಾರದು. ನಾನು ಅವರಿಗೆ ಹೀಯಾಳಿಸುತ್ತಾ ಹೇಳಿದೆ, ಗೋಪಿ ಜೊತೆ ಇದ್ದಾಗ ನಿನ್ನ ಗೌರವ ಎಲ್ಲಿ ಹೋಗಿತ್ತು? ಅದು ಮೋಸ ಅಲ್ವಾ? ಇದಕ್ಕೆ ಅವರು ಸಿಟ್ಟಿನಿಂದ ಉತ್ತರ ಕೊಟ್ಟರು, ಅವನು ನನ್ನನ್ನು ಒತ್ತಾಯಿಸಿದ, ಫೋರ್ಸ್ ಮಾಡ್ದ ಅಂತ ನಂತರ ಮೆಲ್ಲ ಹೇಳಿದ್ರು. ನೋಡು ಚಂದ್ರು, ಮೊದಲ ಬಾರಿ ಅನಿವಾರ್ಯವಾಗಿ ನಡೆದಿತ್ತು, ಆದರೆ ನಂತರ ನಾನು ಸ್ವತಃ ಅವನೊಂದಿಗೆ ಬೆರೆತು ಹೋಗ್ಬಿಟ್ಟೆ. ಪ್ಲೀಸ್ ಚಂದ್ರು, ಈಗ ಇದೆಲ್ಲವನ್ನ ನಿಲ್ಲಿಸು. ನಾನು ತಣ್ಣನ ಧ್ವನಿಯಲ್ಲಿ ಹೇಳಿದೆ, ಸರಿ, ಏನೂ ಹೇಳೋದಿಲ್ಲ, ಆದರೆ ಈ ಫೋಟೋಗಳನ್ನು ನಾನು ನನ್ನ ಬಳಿಯೇ ಇಟ್ಕೊಳ್ತೇನೆ. ಅಗತ್ಯ ಬಿದ್ದರೆ ಇವುಗಳನ್ನು ಪ್ರಿಂಟ್ ಮಾಡಿ ಪೋಸ್ಟ್ ಮೂಲಕ ಕಳಿಸುತ್ತೇನೆ ಅಂತ. ಇದನ್ನು ಕೇಳಿ ಅವರು ತಲೆ ತಗ್ಗಿಸಿ ಮತ್ತೆ ಅಳತೊಡಗಿದ್ರು. ಅವರನ್ನು ಈ ಸ್ಥಿತಿಯಲ್ಲಿ ನೋಡಿ ನನ್ನ ಮನಸ್ಸಿನಲ್ಲಿ 2 ವಿಚಾರಗಳು ಬಂದವು. ಒಂದು, ಅವರನ್ನು ಹಾಗೆ ಬಿಟ್ಟುಬಿಡೋದು, ಅಥವಾ ಅವರನ್ನು ಪೂರ್ತಿಯಾಗಿ ನನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋದು, ನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು. ಸ್ವಲ್ಪ ಸಮಯದ ಅಳುವಿನ ನಂತರ ಅವರು ತಲೆಯನ್ನು ಎತ್ತಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದ್ರು, ಚಂದ್ರು, ನಾನೇಮ್ಮಕ್ಕ, ನೀನು ನನ್ನೊಂದಿಗೆ ಹೀಗೆ ಯಾಕೆ ಮಾಡ್ತಾ ಇದ್ಯಾ? ನನ್ನ ಜೀವನ ನಾಶ ಆಗೋಗುತ್ತೆ. ನಾನು ಕಠಿಣ ಧ್ವನಿಯಲ್ಲಿ ಹೇಳಿದೆ, ಸ್ಟ್ರಾಂಗ್ ಆಗಿ, ಇದೆಲ್ಲವನ್ನ ನೀನು ಗೋಪಿಯ ಜೊತೆ ಹೋಗೋ ಮೊದಲೇ ಯೋಚನೆ ಮಾಡಬೇಕಿತ್ತು. ಅವಳು ಬಿಕ್ಕಳಿಸುತ್ತಾ ಹೇಳಿದ್ಲು, ಮೊದಲ ಬಾರಿ ಅನಿವಾರ್ಯವಾಗಿತ್ತು, ನಾನು ಅಸಹಾಯಕಳಾಗಿದ್ದೆ. ನಾನು ನೇರವಾಗಿ ಹೇಳಿದೆ, ಆದರೆ ನಂತರ ನೀನು ನಿನ್ನ ಸ್ವಂತ ಇಚ್ಛೆಯಿಂದ ಅವನ ಜೊತೆ ಇದ್ದೆ ಅಲ್ವಾ? ಇದರಲ್ಲಿ ನನ್ನ ತಪ್ಪೇನಿದೆ? ಅವರು ಸಮರ್ಥನೆ ನೀಡಿದರು. ಚಂದ್ರು, ನಿನ್ನ ಭಾವ ಹೊರಗೆ ಇರುತ್ತಾರೆ, ನನಗೂ ನನ್ನದೇ ಆದ ಜೀವನ ಇದೆ, ನನ್ನದೇ ಕನಸುಗಳಿವೆ, ನನ್ನದೇ ಆಸೆಗಳಿದ್ದಾವೆ. ನೀನು ಹೀಗೆ ಯಾಕೆ ಮಾಡ್ತಾ ಇದೆಯಾ? ನಾನು ವ್ಯಂಗ್ಯವಾಗಿ ಹೇಳಿದೆ, ವಾ ಅಕ್ಕ, ಹಾಗಾದರೆ ಇದರರ್ಥ ನೀವು ಯಾರ ಜೊತೆ ಬೇಕಾದರೂ ಇರ್ಬೋದು, ಯಾರ ಜೊತೆ ಬೇಕಾದರೂ ಮಲ್ಕೊಳ್ಬೋದು ಅಂತಾಯ್ತು. ಅವ್ರು ಮತ್ತೆ ಅದನ್ನೇ ಹೇಳಿದ್ರು. ಅವನು ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದ, ಪ್ರೆಷರ್ ಹಾಕ್ತಾ ಇದ್ದ. ಆಗ ನಾನು ತೀಕ್ಷ್ಣ ಧ್ವನಿಯಲ್ಲಿ ಕೇಳಿದೆ, ಹಾಗಾದ್ರೆ ನಾನು ಕೂಡ ಹಾಗೆ ಮಾಡಿದ್ರೆ, ನಾನು ಫೋರ್ಸ್ ಮಾಡಿದ್ರೆ? ಅವಳು ಕೋಪದಿಂದ ಕಿರ್ಚಿದ್ಲು, ಚಂದ್ರು, ನೀನು ತುಂಬ ಕೆಟ್ಟ ಮಾತಾಡ್ತಾ ಇದೆಯಾ, ನಿನಗೆ ನಾಚಿಕೆ ಆಗಬೇಕು. ನಾನು ಕೇಳಿದೆ, ಯಾವುದು ಸತ್ಯವೋ ಅದನ್ನೇ ಹೇಳ್ತಾ ಇದ್ದೇನೆ. ಅವ್ರು ಹೇಳಿದ್ರು, ತಮ್ಮ ಹೀಗೆ ಮಾತಾಡೋದಿಲ್ಲ, ತಮ್ಮ ಹೀಗೆ ಮಾಡೋದಿಲ್ಲ. ನಾನು ಹಠ ಹಿಡಿತಾ ಹೇಳಿದೆ, ಅಕ್ಕ ತಮ್ಮನ ಸಂಬಂಧ ನಿನ್ನಲ್ಲಿ ಉಳಿದೇ ಇಲ್ಲ, ಇದ್ದಿದ್ರೆ ನೀನು ಹೀಗೆ ಮಾಡ್ತಾ ಇರಲಿಲ್ಲ. ಅವನು ಬಲವಂತ ಮಾಡಿದಾಗ ನೀನು ನನಗೆ ಹೇಳಬೇಕಿತ್ತು. ಇದಕ್ಕೆ ಅವರು ಅಳುತ್ತಾ ಹೇಳಿದ್ರು, ತಮ್ಮ, ನಾನು ಸತ್ತು ಹೋಗ್ತೇನೆ. ನಾನು ಕಟ್ಟುನಿಟ್ಟಾಗಿ ಹೇಳಿದೆ, ಅಕ್ಕ, ಇದರಿಂದ ಏನೂ ಬದಲಾಗೋದಿಲ್ಲ, ಸತ್ಯವಂತೂ ಹೊರ ಬಂದೇ ಬರುತ್ತೆ. ನಂತರ ಅವತ್ತು ಅವರು ಅಳುತ್ತಾ ಹೇಳಿದ್ರು, ನೀನು ನನ್ನ ಮೇಲೆ ಸೇಡ್ ತಿರ್ಸ್ಕೊಳ್ತಾ ಇದೆಯಾ, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಹಾಗೆ ಅಂತ ಭಾವಿಸು, ಅಕ್ಕನಾದರೆ ಏನು, ನೀನು ಇನ್ನೊಬ್ಬರ ಜೊತೆ ಇರಬಹುದಾದರೆ ನನ್ನನ್ನು ಯಾಕೆ ತಡೀತ್ಯಾ? ಈಗ ಅವರ ಇನ್ನೂ ಜೋರಾಗಿ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ತಮ್ಮ ಮುಖವನ್ನು ಕೈಗಳಿಂದ ಮುಚ್ಕೊಂಡು ಬಿಕ್ಕಳಿಸಿದ್ರು.
ಆದರೆ ನಾನು ನನ್ನ ನಿರ್ಧಾರದಿಂದ ಅಲುಗಾಡಲಿಲ್ಲ. ಯಾಕಂದರೆ ನಾನು ಹಿಂದೆ ಸರಿಯೋದಕ್ಕೆ ಸಿದ್ಧ ಇರಲಿಲ್ಲ. ಸುಮಾರು 30 ನಿಮಿಷಗಳ ನಂತರ ಅವರು ಅಳೋದನ್ನು ನಿಲ್ಲಿಸಿದ್ರು ಮತ್ತು ನನ್ನ ಕಡೆ ನೋಡುತ್ತಾ ಹೇಳಿದ್ರು, ನೀನು ನಿಜವಾಗಿಯೂ ನನ್ನಿಂದ ಅಮೂಲ್ಯವಾದದ್ದನ್ನು ಕೇಳ್ತಾ ಇದೆಯಾ? ನಾನು ಹೇಳಿದೆ, ಹೌದಕ್ಕ, ಈ ಫೋಟೋಗಳು ಯಾರಿಗೂ ಕಾಣಬಾರ್ದು ಅಂತ ನೀನು ಬಯಸಿದ್ರೆ ನೀನು ನನಗೆ ನೀಡಲೇಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಆದರೆ ಚಂದ್ರು, ನೀನು ನನ್ನ ತಮ್ಮ. ಹೇ ದೇವ್ರೆ, ನಾನು ಏನು ಮಾಡ್ತಾ ಇದ್ದೇನೆ? ಮತ್ತವರು ಮತ್ತೆ ಹತ್ರು. ನಾನು ಶಾಂತ ಸ್ವರದಲ್ಲಿ ಹೇಳಿದೆ, ಅಕ್ಕ, ಇದೆಲ್ಲವೂ ನಿನ್ನದೇ ಕೃತ್ಯದ ಫಲಿತಾಂಶ, ನಿನ್ನದೇ ಕೆಲಸದ ಫಲಿತಾಂಶ. ಒಂದು ವೇಳೆ ಈ ವಿಷಯ ಗುಟ್ಟಾಗಿ ಇರಬೇಕಂತ ನೀನು ಬಯಸಿದ್ರೆ ನೀನು ನನಗೆ ದುಡ್ಡು ನೀಡಬೇಕು, ಹಣ ನೀಡಬೇಕು. ಅವ್ರು ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರು, ಸರಿ, ನಾನು ಕೊಡ್ತೇನೆ, ಆದರೆ ಚಂದ್ರು, ಇದು ತಪ್ಪು. ನಾನು ನನ್ನ ನಿರ್ಧಾರವನ್ನು ತಿಳಿಸಿದೆ. ಅಕ್ಕ, ನೀನು ಹೇಗಿದೆಯೋ ಹಾಗೆ ಇರ್ತೀಯ. ನನಗೆ ಕೇವಲ ಗೋಪಿಯ ಜೊತೆ ನಿನ್ನನ್ನು ನೋಡಿ ಕೋಪ ಬರ್ತಾ ಇತ್ತು, ಆದರೆ ಈಗ ನಾನು ಬಯಸಿದ್ದೇ ನಡೆಯುತ್ತೆ, ನಾನು ಅನ್ಕೊಂಡದ್ದೇ ನಡೆಯುತ್ತೆ. ಐ ಆಮ್ ದ ಬಾಸ್. ಅವರು ತಿಳಿ ಹೇಳುವ ಧ್ವನಿಯಲ್ಲಿ ಹೇಳಿದ್ರು, ಚಂದ್ರು, ಯೌವನದಲ್ಲಿ ಕೆಲವು ಆಲೋಚನೆಗಳ ಬರೋದು ಸಹಜ, ಆದರೆ ಹೀಗೆ ಮಾಡೋದು ಸರಿಯಲ್ಲ. ನಾನು ತಣ್ಣನೆಯ ಧ್ವನಿಯಲ್ಲಿ ಹೇಳಿದೆ, ನನಗೆ ಯಾವುದು ವ್ಯತ್ಯಾಸ ಆಗುವುದಿಲ್ಲ, ನಥಿಂಗ್ ಡಿಫರೆನ್ಸ್. ಮೊದಲು ಇದು ನಿನ್ನ ಇಚ್ಛೆಗೆ ವಿರುದ್ಧವಾಗಿತ್ತು, ಆದರೆ ಈಗ ಅಲ್ಲ. ಅವರು ಕೋಪದಿಂದ ಹೇಳಿದ್ರು, ನೀನು ನನ್ನ ತಮ್ಮ, ಇಂಥ ಮಾತುಗಳನ್ನು ಹೇಗೆ ಆಡಬಲ್ಲೆ? ನಾನು ಸ್ವಲ್ಪ ದೊಡ್ಡ ಧ್ವನಿಯಲ್ಲಿ ಹೇಳಿದೆ, ನೀನು ಗೋಪಿ ಜೊತೆ ಮಾಡದಂತೆ ಮೊದಲು ನಿರಾಕರಿಸಿ ನಂತರ ನೀನೇ ಒಪ್ಕೊಂಡೆ, ಆದರೆ ನಿನಗೆ ಎಲ್ಲನೂ ಗೊತ್ತಿತ್ತಲ್ವಾ? ಈಗ ಅವರು ಸ್ವಲ್ಪ ಸಂಭಾಳಿಸ್ಕೊಂಡ್ರು. ಅವರ ಮಾತುಗಳಲ್ಲಿ ತಡಕಾಟ ಇತ್ತು, ಆದರೆ ಅವರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಅಂತೇಳಿ ನನಗನ್ನಿಸ್ತಾ ಇತ್ತು. ನಾನು ಹಗುರವಾದ ಮುಗುಳ್ನಗೆಯೊಂದಿಗೆ ಹೇಳಿದೆ, ಹೌದು, ನನಗೆ ಮೊದಲಿನಿಂದಲೂ ಎಲ್ಲವೂ ತಿಳಿಯಿತು. ಅವರು ಅನುಮಾನದ ದೃಷ್ಟಿಯಿಂದ ಕೇಳಿದ್ರು, ಅಂದರೆ ನೀನು ಮೊದಲಿನಿಂದಲೂ ನನ್ನ ಹಿಂದೆ ಬಿದ್ದಿದ್ದೆ ಅಂತನ್ನೋ? ನಾನು ಹೇಳಿದೆ, ಅದಕ್ಕೆ ಹಾಗೆ ಅನ್ಕೋ, ಮತ್ತು ಈ ಫೋಟೋಗಳು ನನ್ನ ಬಳಿ ಪ್ರೂಫ್, ಅಂದರೆ ಪುರಾವೆಯಾಗಿ ಉಳಿತವೆ. ಇವುಗಳನ್ನು ನೀನು ನಿನಗೆ ಕೊಡ್ತೇನೆ ಅಂತ ಭಾವಿಸಿದರೆ ಆ ತಪ್ಪು ಮಾಡಕ್ಕೆ ಹೋಗಬೇಡ, ಡಿಲೀಟ್ ಕೂಡ ಮಾಡಲ್ಲ. ಅವ್ರು ಗಾಬರಿಯಿಂದ ಹೇಳಿದ್ರು, ಪ್ಲೀಸ್ ಚಂದ್ರು, ಇವುಗಳನ್ನು ಭಾವನೆಗೆ ಕಳಿಸ್ಬೇಡ, ಅಂದರೆ ನನ್ನ ಗಂಡನಿಗೆ ಕಳಿಸ್ಬೇಡ. ನಾನು ಕೇಳಿದೆ, ಹಾಗಾದರೆ ಸಿದ್ಧಲಿದೆಯಾ ತಾನೆ ಅಂತ. ಅವಳು ಸೋಲನ್ನು ಒಪ್ಕೊಂಡು ಹೇಳಿದ್ಲು, ನನ್ನ ಬಳಿ ಬೇರೆ ದಾರಿ ಇದೆಯಾ ಅಂತ. ನಾನು ಹೇಳಿದೆ, ಖಂಡಿತ ಇಲ್ಲ, ನೀನು ಸಿದ್ಧಳಾಗಲೇಬೇಕು. ನಂತರ ನಾನು ಮೆಲ್ಲನೆ ಅವಳ ಕೈಯನ್ನು ನನ್ನ ಕೈಗೆ ತೆಗೆದುಕೊಂಡೆ. ಅವರು ನನ್ನ ಕೈಯನ್ನು ನೋಡಿದ್ರು, ನಂತರ ನನ್ನ ಕಣ್ಣುಗಳನ್ನು ನೋಡಿದ್ರು. ನಾವಿಬ್ಬರು ಪರಸ್ಪರ ದಿಟ್ಟಿಸಿ ನೋಡ್ತಾ ಇದ್ವಿ. ಅವರ ಕಣ್ಣುಗಳು ಕೆಂಪಾಗಿದ್ವು ಮತ್ತು ಮುಖ ಊದ್ಕೊಂಡಿತ್ತು, ಆದರೆ ಅವರು ನನಗೆ ಯಾವಾಗಲೂ ಇದ್ದಂತೆ ಆಕರ್ಷಕವಾಗಿ ಕಾಣಿಸ್ತಾ ಇದ್ರು. ಸ್ವಲ್ಪ ಸಮಯದ ಮೌನದ ನಂತರ ಅವರು ನನ್ನ ಕೈ ಮೇಲೆ ಕೈ ಇಟ್ಟು ಹೇಳಿದ್ರು, ಚಂದ್ರು, ನಾನು ಸಿದ್ಧಲಿದ್ದೇನೆ, ಆದರೆ ನನಗೆ ಸ್ವಲ್ಪ ಸಮಯ ಬೇಕು. ಇದು ಸಣ್ಣ ವಿಷಯ ಅಲ್ಲ, ನಾನು ಇದಕ್ಕೆ ಈಗಲೇ ತಯಾರಿಲ್ಲ. ನನಗೆ ಸ್ವಲ್ಪ ಸಮಯ ಕೊಡು ನಿನ್ನೊಂದಿಗೆ ಮುಂದುವರಿಯೋದಕ್ಕೆ. ನಾನು ತುಂಬ ಸುಸ್ತಾಗಿದ್ದೇನೆ ಅಂತ. ಅವರ ಮಾತನ್ನು ಕೇಳಿ ನಾನು ಆಲೋಚನೆಯಲ್ಲಿ ಬಿದ್ದೆ. ನಂತರ ಯೋಚನೆ ಮಾಡಿದೆ, ಅವರು ಒಪ್ಪಿಕೊಂಡಿದ್ದಾರೆ ತಾನೆ, ಅವರಿಗೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಬಿಟ್ಟರೆ ಏನು ನಷ್ಟ? ಇದರಿಂದ ಅವರು ಮಾನಸಿಕವಾಗಿ ಪ್ರಿಪೇರ್ ಆಗ್ತಾರೆ, ಸಿದ್ಧರಾಗ್ತಾರೆ. ನಾನು ಹೇಳಿದೆ, ಸರಿ ಅಕ್ಕ, ನೀನು ವಿಶ್ರಾಂತಿ ತಗೋ, ನಾನೊಂದು 2 ಗಂಟೆಗಳ ನಂತರ ಬರ್ತೇನೆ, ಆದರೆ ಆಗ ಯಾವುದೇ ನನ್ನ ನೆಪ ನಡೆಯೋದಿಲ್ಲ, ಸಬೂಬ್ ಹೇಳಬೇಡ ಅಂತ. ನಂತರ ಅವಳು ಮಗ್ಗುಲಾಗಿ ಮಲಗಿ ತಲೆದಿಂಬಿನಲ್ಲಿ ಮುಖ ಮರೆಸ್ಕೊಂಡ್ರು. ನಾನು ಸದ್ದಿಲ್ಲದೆ ಕೋಣೆಯಿಂದ ಹೊರಬಂದೆ. ಹೊರಬರ್ತಾ ಇದ್ದಂತೆ ನಾನು ಸಂತೋಷದಿಂದ ಕೂಣಲು ಹಾಡುಬಿಟ್ಟೆ. ನನ್ನ ಉದ್ದೇಶ ಈಡೇರಿತ್ತು. ಆಗ ಅವರ ಕೋಣೆಯಿಂದ ಧ್ವನಿ ಕೇಳಿಸುತ್ತು, ಚಂದ್ರು, ನಿಲ್ಲು. ನಾನು ತಿರುಗಿ ಕೇಳಿದೆ, ಏನಾಯ್ತಕ್ಕ ಅಂತ. ಅವ್ರು ಕೇಳಿದ್ರು, ಈ ಫೋಟೋಗಳನ್ನು ಏನು ಮಾಡ್ತೀಯಾ ಅಂತ. ನಾನು ನಗತಾ ಹೇಳಿದೆ, ಮೊದಲು ಎಲ್ಲವೂ ಸರಿಯಾಗಿ ನಡೀಲಿ, ನಂತರ ನಾನೇ ಇವುಗಳನ್ನು ಡಿಲೀಟ್ ಮಾಡ್ತೇನೆ, ಹರಿದಾಕ್ತೇನೆ. ಅವ್ರು ಹೇಳಿದ್ರು, ಯಾರಾದರೂ ನೋಡಿದ್ರೆ ಅಂತ ಕೇಳಿದ್ರು. ನಾನು ಹೇಳಿದೆ, ಯಾರೂ ನೋಡೋದಿಲ್ಲ, ನಾನು ಇವುಗಳನ್ನು ಚೆನ್ನಾಗಿ ಅಡಗಿಸಿದ್ದೇನೆ, ನೀನು ಚಿಂತೆ ಮಾಡಬೇಡ ಅಂತ ಅವರಿಗೆ ಭರವಸೆಯನ್ನು ನೀಡಿದೆ. ನಾನು ಹೊರಗಡೆ ಬಂದೆ. ನಂತರ ನಾನು ನನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಮಲಗಿ ರೂಪ ಅಕ್ಕಳನ್ನು ಹೇಗೆ ನಿಭಾಯಿಸಬೇಕು, ಹೇಗೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡತೊಡಗಿದೆ. ಸುಮಾರು 1-2 ಗಂಟೆ ನಂತರ ನಾನು ಎದ್ದು ಸ್ನಾನವನ್ನು ಮಾಡಿ ಆರಾಮದಾಯಕ ಒಂದು ಫ್ರೀ ಆಗಿರೋ ಬಟ್ಟೆಗಳನ್ನು ಹಾಕೊಂಡೆ. ಒಂದು ಲೂಸ್ ಆದ ಸಡಿಲವಾದ ಒಂದು ಟೀ ಶರ್ಟ್ ಮತ್ತು ಶರ್ಟನ್ನು ಹಾಕೊಂಡೆ. ನಂತರ ನಾನು ಅವರ ರೂಮಿನ ಕಡೆ ಹೋದೆ. ಬಾಗಿಲು ಮುಚ್ಚಿತ್ತು. ನಾನು ಮೆಲ್ಲನೆ ನುಗ್ಗಿ ಒಳಗಡೆ ಹೋದೆ. ಒಳಗೆ ಹೋಗಿ ನೋಡಿದಾಗ ರೂಪ ಅಕ್ಕ ಹಾಸಿಗೆ ಮೇಲೆ ಮಲಗಿದ್ರು. ಅವರ ಕಣ್ಣುಗಳು ಮುಚ್ಚಿದ್ವು, ಆದರೆ ಅವರು ನಿದ್ರೆ ಮಾಡ್ತಾ ಇರಲಿಲ್ಲ. ಅವರು ನನಗಾಗಿ ಕಾಯ್ತಾ ಇದ್ರು. ನಾನು ಮೆಲ್ಲನೆ ಹೇಳ್ದೆ, ರೂಪ ಅಕ್ಕ. ಅವ್ರು ಕಣ್ತಿರ್ಲಿಲ್ಲ.
ಆದರೆ ಕಣ್ಣು ಮುಚ್ಕೊಂಡು ಉತ್ತರ ಕೊಟ್ಟರು ಏನು ಅಂತ. ಅದಕ್ಕೆ ನಾನು ಹೇಳಿದೆ, ಕಣ್ಣು ಮುಚ್ಕೊಂಡು ಯಾಕೆ ಮಲ್ಕಿತ್ಯಾ ಅಂತ. ಅವ್ರು ಹೇಳಿದ್ರು, ಮತ್ತೇನು ಮಾಡಲಿ, ನೀನು ನನ್ನೊಂದಿಗೆ ಮಾತನಾಡಬೇಕಲ್ವೇ ಅಂತ ನಾನು ಕೇಳಿದೆ. ಹೌದು, ಆದರೆ ಕಣ್ಣುಗಳನ್ನು ಮುಚ್ಚಿದರೆ ಮಾತು ಹೇಗೆ ನಡೆಯುತ್ತೆ ಅಂತ ನಾನೇ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ನೀನು ನನ್ನ ಕಣ್ಣುಗಳೊಂದಿಗೆ ಮಾತಾಡ್ತೀಯಾ? ಅದಕ್ಕೆ ನಾನು ಹೇಳಿದೆ, ಇಲ್ಲ ಆದರೆ ಅಂತಂದೆ. ನನ್ನ ಮಾತು ಮುಗಿಯೋ ಮೊದಲೇ ಅವ್ರು ಹೇಳಿದ್ರು, ನೋಡು ಚಂದ್ರು, ಸಮಯ ವ್ಯರ್ಥ ಮಾಡೋಕೆ ಹೋಗ್ಬೇಡ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಅದಕ್ಕಾಗಿ ನಾನು ಇಲ್ಲಿ ಸಿದ್ಧರಾಗಿ ಮಲಗಿದ್ದೇನೆ. ನಾನು ಹಿಂಜರಿಕೆಯಿಂದ ಹೇಳಿದೆ, ಅಕ್ಕ ಇದೆಲ್ಲ ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿನಗೆ ಅನ್ನಿಸ್ತಾ ಇಲ್ದಿರ್ಬೋದು, ಆದರೆ ನನಗೆ ಈಗ ಎಲ್ಲನೂ ಅರ್ಥ ಆಗಿದೆ, ಇದೆಲ್ಲವೂ ನಿನ್ನಿಂದಲೇ ಆಗಿದೆ ಅಂತ. ಅದಕ್ಕೆ ನಾನು ಕೇಳಿದೆ, ಈಗ ನೀನು ಸಿದ್ಧವಾಗಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ಆದರೆ ನನ್ನ ಬಳಿ ಬೇರೆ ದಾರಿ ಏನಿದೆ ಹೇಳು. ಸರೆಂಡರ್ ಆಗೋದೊಂದೇ ದಾರಿ. ಅದಕ್ಕಾಗಿ ನೀನು ಇದರಿಂದ ಏನಾದರೂ ಪಾಠ ಹಾಕಿರಲಿ, ಆದರೆ ನೆನ್ಪಿಟ್ಕೋ, ನೀನು ನನ್ನ ತಮ್ಮ, ನಾನು ನಿನ್ನೊಂದಿಗೆ ಹೀಗೆ ಯೋಚಿಸೋದಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಮೊದಲು ಕೂಡ ನೀನು ಹೀಗೆ ಹೇಳಿದ್ದೆ, ಆದರೆ ನಂತರ ನೀನೇ ಒಪ್ಕೊಂಡೆ ಅಲ್ವಾ? ಅದಕ್ಕೆ ಅವ್ರು ಹೇಳಿದ್ರು, ಅದು ಬೇರೆ ವಿಷಯವಾಗಿತ್ತು, ಆದರೆ ನೀನು ನನ್ನ ತಮ್ಮ. ನಾನು ಯೋಚನೆ ಮಾಡಿ ಹೇಳಿದೆ ಅದಕ್ಕೆ, ಸರಿ ಅಕ್ಕ, ಒಂದು ವೇಳೆ ನಿನಗೆ ಇದು ಸರಿ ಎಂದು ಅನ್ನಿಸಿದರೆ ಬಿಟ್ಬಿಡು, ನಾನು ಮತ್ತೊಂದು ಈ ಬಗ್ಗೆ ಮಾತಾಡೋದಿಲ್ಲ. ಆದರೆ ನೀನು ಪ್ರಯತ್ನಿಸಿದ್ರೆ ಬಹುಶಃ ನಿನಗೂ ಇಷ್ಟವಾಗಬಹುದು, ಟ್ರೈ ಮಾಡು, ಏನು ತಪ್ಪಿಲ್ಲ ಅಂತ. ಅದಕ್ಕೆ ಅವ್ರು ಸುಮ್ಮನಿದ್ರು. ನಾನು ಅವರನ್ನು ಒಪ್ಪಿಸೋದಕ್ಕೆ ಪ್ರಯತ್ನಿಸ್ತಿಲ್ಲ ಇದ್ದೆ. ಹಾಗಾದರೆ ಗೆಳೆಯರೇ, ಇದಾಗಿತ್ತು ನಮ್ಮ ಇಂದಿನ ಕತೆ. ನಾನು ಮಾಡಿದ್ದು ಸರಿನಾ ತಪ್ಪ, ಅವ್ರು ಮಾಡಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮಗೆ ಇದು ಹೇಗೆ ಅನ್ನಿಸ್ತು ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಇಂತಹದೇ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ಟೇ ಅಪ್ಡೇಟೆಡ್, ಸ್ಟೇ ಟ್ಯೂನ್ಡ್. ಇದರಿಂದ ನೀವು ಯಾವುದೇ ಕಥೆಯನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.